ಏನೇನ್ ಅವ್ರಿಬ್ರು ನಡುವೆ ಏನಿತ್ತು? ನಾನೆಲ್ಲ ಕಿಚ್ಚಾಡ್ತಾ ಇರೋದು ಅವರು. ನಾನು ಕೇಳ್ತಾ ಇದ್ದೀನಿ, ಇದರಲ್ಲಿ ಗ್ಯಾಂಗ್ ವಾರ್ ಹೇಗೆ ಬಿಡಿಸೇಳಿ? ನೀವಿಬ್ರು ಗ್ಯಾಂಗ್ ವಾರ್ ಅಂತ ಇದ್ದೀರಲ್ಲ, ಇದು ಗ್ಯಾಂಗ್ ವಾರ್ ಹೇಗೆ ಬಿಡಿಸೇಳಿ? ರಾಜ್ಯದ ಜನತೆಯ ಒಂದು ಮೈಂಡ್ ಸೆಟ್ ಅನ್ನ ಡೈವರ್ಟ್ ಮಾಡೋದಿಕ್ಕೆ ಇವತ್ತು ಕಾಂಗ್ರೆಸ್ ನಡೀತಾ ಇರುವಂತ ಅಕ್ರಮಗಳು ಮತ್ತೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ ನಲ್ಲಿ ನಡೀತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಹೇಳ್ತೀನಿ ಯಾಕೆ ಮುಂದೆ ಕೊಲೆಗೆ ಯಾಕೆ ತಿರುಗಿ ಕೊಡ್ತು ಅಂತಂದ್ರೆ ಅದು ತದನಂತರ ಇವೆಲ್ಲಾ ಬಟ್ಟಿ ಭಾಗ್ಯಗಳು ಹೋಯ್ತು. ಸರ್ಕಾರ ಪೂರ್ತಿಯಾಗಿ ಒಂದು ನಿಮಿಷ ಮೇಡಮ್, ಅದಕ್ಕೆ ಬರ್ತೀನಿ, ಮುಂದೆ ಪೂರ್ತಿ ಕೇಳಿಸ್ಕೊಳ್ಳಿ. ಅದ ನಂತರ ಪಹಲ್ಗಾಮ್ ಅಟ್ಯಾಕ್ ಆಯ್ತು. ಪಹಲ್ಗಾಮ್ ಅಟ್ಯಾಕ್ ಆದ ತಕ್ಷಣ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಒಂದು ಆಕ್ರೋಶ ಹೊರಗೆ ಬಂತು. ಆ ಉದ್ದೇಶ ಇಟ್ಟುಕೊಂಡು ಏನ್ ಮಾಡ್ಬಿಟ್ರು ಅಂತಂದ್ರೆ ಮೈಂಡ್ ಸೆಟ್ ಹೋಗ್ಲಿ ಅಂತ ಪೊಲೀಸ್ನವರಿಗೆ ಮಾಹಿತಿ ಇದ್ರೂ ಕೂಡ, ಸರ್ ಒಂದ್ ನಿಮಿಷ, ಪೊಲೀಸ್ನವರಿಗೆ ಮಾಹಿತಿ ಇದ್ರೂ ಈ ಕೊಲೆನ ಯಾಕೆ ತಡೆಗಟ್ಟಲಿಲ್ಲ? ಯಾಕೆ ಅವರು ಫೇಸ್ಬುಕ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರಿವೆಂಜ್ ಅಂತ ಒಪ್ಕೋಬೇಕು, ಅಥವಾ ಇದು ಗ್ಯಾಂಗ್ ವಾರ್ ಅನ್ನೋದಕ್ಕೆ ದಾಖಲೆ ಕೊಡಬೇಕು, ಅಥವಾ ಅವ್ರದ್ದೇನಿದೆ ಹೇಳಕ್ ಹೇಳಿ. ಗ್ಯಾಂಗ್ ವಾರ್ ಹೇಗೆ ಇದು? ಸಿಂಪಲ್ ಆಗಿ ಕೀರ್ತಿ ಮೇಲೆ ಏನು ಹಲ್ಲೆ ಮಾಡಿದ್ರು ಒಂದೇ ಒಂದು ನಿಮಿಷ ಹೇಳ್ತೀನಿ ರೀ. ಸರಿ, ಅಲ್ಲಿ ತನಕ ಒಂದ್ ನಿಮಿಷ. ಕೀರ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾವೊಬ್ಬ ಒಂದ್ ನಿಮಿಷ ಇರ್ಲಿಲ್ಲ. ನಾಗರಾಜ್ ಹಾಗೂ ರಂಜಿತ್ ಅವರಿಬ್ರು ಯಾರು ರೆಡಿ ಮಾಡಿದ್ರು? ಪೊಲೀಸ್ ಇಲಾಖೆ ಸೇರ್ಕೊಂಡು ತಗೊಂಬಂದು ಇಟ್ಬಿಟ್ಟಿರೋದು. ರಂಜಿತ್ ಮತ್ತು ಕಾರ್ತಿಕ್ಗೂ ಆ ಹಿಂದೆ ಕೊಲೆ ನಡೀತು ಅಂತ ಇವ್ರು ಏನ್ ಹೇಳ್ತಿದಾರಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಸುಹಾಸ್ ಯಾರು ಅಂತ ಅವ್ರಿಬ್ರಿಗೆ ಗೊತ್ತೇ ಇಲ್ಲ, ಮರ್ಡರ್ ಆಗ್ತಿದೆ ಗೊತ್ತಿಲ್ಲ. ಪ್ರಶ್ನೆ ಕೇಳಿ, ಇದ್ದಾಗ ಇವ್ರು ಸಿಂಪಲ್ ಆಗಿ ನೀವು ಕರೆಕ್ಟ್ ಆಗಿ ಮಾಹಿತಿನ ತಿಳ್ಕೊಂಡು ಮಾತಾಡಿ. ಪುನೀತ್ ಹೇಳಿದ್ರೆ ನಾ ತಿಳ್ಕೊಂಡಿದ್ದೀನಿ ಅಂತಾನೆ ನಿಮ್ಗೆ ಒಂದು ಮಾತಾಡಿ, ಅರ್ಥ ಆಯ್ತಾ? ಅವ್ರಿಬ್ರು ಯಾರೋ ಅಂತ ಉತ್ತರ ಕೊಡೋಣ. ಕುಲಕರ್ಣಿ ಅವರೇ ಅಥವಾ ನಿಮ್ 3 ಜನ ಯಾರಾದ್ರೂ ಉತ್ತರ ಕೊಡಿ. ಕೇಳಿ, ಕಾಂಗ್ರೆಸ್ ಇರೋದಕ್ಕೆ ಇವರೆಲ್ಲ ಇವರೆಲ್ಲ ಮೀನ್ಸ್ ಹೆಚ್ಕೊಳ್ತಿದ್ದಾರೆ ಅಂತಿರಲ್ಲ, ನಿಮ್ಮ ಸರ್ಕಾರ ಇದ್ದಾಗ್ಲೇ ಇಲ್ವಾ? ನಮಗೆ ಯಾವ್ದು ಸರ್ಕಾರನೇ ಇರ್ಲಿಲ್ಲಪ್ಪ. ಈಗ್ಲೂ ಇಲ್ವಾ? ಈಗ್ಲೂ ಇಲ್ಲ. ಅನಾಥರ? ಹೌದು, ಸರ್ಕಾರ ಇದ್ದಾಗ್ಲೂ ಹಿಂದೂ ಕಾರ್ಯಕರ್ತರು ಹೆಣ್ಗಳಾಗೋಗ್ತಾರೆ. ನಿಮ್ ಪರವಾಗಿ ಅಂತ ಹೇಳ್ಕೊಂಡ್ ಬರೋ ಹಿಂದೂ ಅಂದ್ರೆ ಬಿಜೆಪಿ ಸರ್ಕಾರ ಅಂತಾನೆ ತಗೊಳ್ತೀನಿ. ಅವ್ರು ಬಂದಾಗ್ಲೂ ಓಂ ಶಾಂತಿ ಅಂತ ಆರೈತಿ ಅಂತ ಸ್ಟೇಟಸ್ ಹಾಕಿರ್ತಾರೆ. ಎಂತ ಹಣೆ ಬರನ್ರಿ ನಿಮ್ದು? ನೀವು ಅನಾಥರಲ್ಲ ಅಂದ್ರೆ ಈ ರೀತಿ ಸತ್ ಮೇಲೆ ಮನೆಗ್ ಬಂದ ತಕ್ಷಣ ಕೈಕಾಲು ಹಿಂಗೆಲ್ಲ ಬಗ್ಸಿ ಬನ್ನಿ ಸಾರ್ ಒಳಗೆ ಅಂತ ಕರ್ಕೊಳ್ತಿರಲ್ಲ, ಉಗಿದು ಕಳಿಸ್ರಿ. ಯಾರು ನಮ್ಮ ಪರವಾಗಿ ಹೇಳ್ರಿ ನೀವು. ಅವರು ಅಪೋಸಿಷನ್ ಪಾರ್ಟಿ ಲೀಡರ್ಸ್, ರಾಜಕೀಯದಲ್ಲಿ ಅವರು ವಿರೋಧ ಪಕ್ಷದ ನಾಯಕರು. ಪ್ರಕರಣದ ಬಗ್ಗೆ ಅವ್ರ ತಾಯಿಗೆ ಸಂತಾಪ ಹೇಳಿ ಬಂದು ಹೋಗೋದು ಅವರ ಒಂದು ಕರ್ತವ್ಯ. ಸರ್ಕಾರ ಇದ್ದಾಗ ಕೇಳಿ ಹೇಳ್ತೀನಿ, ಅವ್ರದ್ದು ಸರ್ಕಾರ ಇದ್ದಾಗ ನಾವು ಸುಮ್ಮನಾಗಿಲ್ಲ. ಏನ್ ಮಾಡಿದ್ರಿ? ರಾಜ್ಯಾಧ್ಯಕ್ಷರ ಕಾರನ್ನೇ ಅಳ್ಳಾಡಿಸಿದವ್ರು ನಾವು. ಏನ್ ಮಾಡಿದ್ರಿ? ಅವ್ರ ಸರ್ಕಾರ ಇದ್ದಾಗ ಏನ್ ಮಾಡ್ಬೇಕು ಎಲ್ಲವನ್ನೂ ಮಾಡಿದೀವಿ. ಅವರಿಗೆ ಎಲ್ಲೆಲ್ಲಿ ಸೋಲನ್ನ ಕೊಡ್ಬೇಕು, ನಿಮ್ಮ ವಿಚಾರಕ್ಕೆ ಅವ್ರಿಗೆ ಎಲ್ಲೆಲ್ಲಿ ಸೋಲು ಕೊಡ್ಬೇಕು ಪ್ರಶ್ನೆ ಎತ್ತಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಲೇಬೇಕೀಗ. ಎಸ್ ಪ್ಲೀಸ್. ಆಗಲೇ ತಾವು ಒಂದು ಪ್ರಶ್ನೆ ಹೇಳಿದ್ರೆ, ಹಿಂದೂ ಸಂಘಟನೆಗಳು ನೀವು ಈ ರೀತಿ ಆದಂಥದಕ್ಕೆಲ್ಲ ಬೆಂಬಲ ಕೊಡ್ತಾ ಹೋಗ್ತಾ ಇದ್ದೀರಿ, ಇದೇ ನಿಮ್ಮ ಕೆಲಸ ಅಂತ ಕೇಳ್ತಾ ಇದ್ದೀರಿ.
ನಾವು ಹಿಂದೂ ಸಮಾಜವನ್ನು ಸಂಘಟಿತ ಮಾಡಿ ಅವರ ರಕ್ಷಣೆ ಕೊಡ್ಲಿಕ್ಕೆ ಎಷ್ಟು ಕೆಲಸ ಮಾಡಬೇಕಾಗಿದೆ, ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಉತ್ತರ ಕೊಡೋರು ಕಾರ್ಯಕರ್ತರು ಹಾದಿ ಹಣಾಗಕ್ಕೆ ಹಿಂದೂ ಧರ್ಮದ ರಕ್ಷಣೆ ಜೊತೆಗೆ ಕಾರ್ಯಕರ್ತರ ರಕ್ಷಣೆನೋ ಸಂಘಟನೆಗಳ ಕರ್ತವ್ಯ. ಅವ್ರು ಯಾರಾದ್ರೂ ಟಚ್ ಮಾಡಿದ್ರೆ ಉತ್ತರ ಕೊಟ್ಟೇ ಕೊಡ್ತೀವಿ. ಟಚ್ ಮಾಡೋ ಯೋಚನೆ ಮಾಡಬೇಕಾಗಿದೆ, ಈ ಮತಾದ ಮುಸ್ಲಿಮಾನ್ ಯೋಚನೆ ಮಾಡಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಮುಟ್ಮಾಡಿ ಅಂತೇಳಿ ಸಂದೇಶ ಕೊಡ್ತಾ ಇದ್ದೀವಿ. ಏನ್ ಹುಡುಗಾಟ ಯಾರು ಬೇಕು ಅವ್ರು ಕೊಚ್ಕೊಲೆ ಮಾಡ್ತೀವಿ ಅಂತಂದ್ರೆ ನೀವು ಅದನ್ನೇ ಮಾಡ್ತಾ ಇದ್ದೀರಿ. ಆಯ್ತು ಕೇಳಿ, ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅನ್ನೋದು ನಾನು ಉತ್ತರ ಕೊಡ್ಲಾ ಬೇಡವಾ? ಉತ್ತರ ಕೊಡೋದ್ ಬೇಡವಾ? ನಿಮ್ಮ ಕೇಳಿ ಒಂದ್ ನಿಮಿಷ. ರೌಡಿ ಶೀಟರ್ ಅಂತ ಹೇಳಿ ಇವತ್ತು ಈ ರೀತಿ ಎಲ್ಲ ದಂಗೆಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, SP ಶಿವಮೊಗ್ಗದಲ್ಲಿ ಅವ್ರೇನು ರೌಡಿ ಶೀಟರ್ ಇದ್ರ? ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ಹರ್ಷ ಏನು ರೌಡಿ ಶೀಟರ್ ಇದ್ದ, ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು ಇವರು? ಗಣೇಶನ ಮೆರವಣಿಗೆ ಗಣಪತಿಯನ್ನು ರೌಡಿ ಶೀಟರ್ ಇದ್ದ, ಆ ಗಣಪತಿ ಶಿವಮೊಗ್ಗದಲ್ಲಿ ಹರ್ಷ, ಮಂಗಳೂರಿನಲ್ಲಿ ಪ್ರವೀಣ್, ಈಗ ಸುಹಾಸಿನಿ ಸತ್ತಿರದ ನಾಯಕರುಗಳೇ. ನೀವು ಕೇಳಿ ಮೇಡಮ್, ಅವ್ರದ್ದೇನೋ ಪ್ರಶ್ನೆ ಇದೆ. ನಿಮಿಷ ಮೇಡಮ್ ಕೇಳಿ. ಕಳೆದ ತಿಂಗಳು ಮಾರ್ಚ್ 30ಕ್ಕೆ ಅಥವಾ 31ಕ್ಕೆ ಒಂದ್ ನಿಮಿಷ ಬ್ರೇಕ್ ತಗೊಳ್ತೀನಿ ರೀ. ಒಂದ್ ಬ್ರೇಕ್ ತಗೊಳ್ಳೋಣ, ಚರ್ಚೆ ಮುಂದುವರ್ಸೋಣ.